ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಶನಿವಾರದ ಬ್ಲಾಗ್ ಜೊತೆಗೆ ಹಾಗೆ ನಮ್ಮ ಅತ್ತೆ ಮನೆಗೆ ಹೋಗಿದ್ವಿ. ಆವತ್ತಿನ ದಿವಸ ಏನಾಯಿತು, ಏನೇನು ಮಾಡಿದ್ವಿ, ಏನೆಲ್ಲ ಊಟ ಮಾಡ್ಕೊಂಡು ಬಂದ್ವಿ, ಹೇಗೆಲ್ಲ ಇತ್ತು ಅವತ್ತಿನ ದಿನ ಅನ್ನೋದನ್ನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಹಂಚ್ಕೊತಾ ಇದ್ದೀನಿ. ಖಂಡಿತವಾಗ್ಲೂ ಈ ವಿಡಿಯೋನಂತೂ ಕೊನೆಯವರೆಗೂ ನೋಡಿ. ಪುಟ್ಟ ವಿಡಿಯೋ ಆಗಿರುತ್ತೆ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ನಂದಿ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದಂತೂ ಖಂಡಿತ ಮರಿಬೇಡಿ. ಬನ್ನಿ ನೋಡೋಣವಾ. ಶನಿವಾರದ ದಿವಸ ನಾನಂತೂ ರೆಸಿಪಿಗೆ ಅಂತ ನಮ್ಮದು VR ಕುಕ್ಕಿಂಗ್ ಚಾನಲ್ ಅಂತ ಇದೆ. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ರೆಸಿಪಿಗೆ ಆಗುತ್ತೆ ಅಂತ ವಾಂಗಿಬಾತು ಗೊಜ್ಜು ಮಾಡಿಕೊಂಡೆ. ಖಂಡಿತವಾಗ್ಲೂ ಅದರಲ್ಲಿ ವಾಂಗಿಬಾತು ಗೊಜ್ಜು ಮಾಡಿದ್ದೀನಿ. ಹಾಗೆ ವಾಂಗಿಬಾತ್ ರೆಸಿಪಿ ಸಹ ಇದೆ. ನೀವು ಯಾರಾದರೂ ಹೊಸಬ್ರಾಗಿದ್ದರೆ VR ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಥರ ವೆಜ್ ವೀಡಿಯೋಸ್ಗಳು ಸಹ ಅದರಲ್ಲಿ ಹಾಕಿದ್ದೀನಿ. ಗೊಜ್ಜಿಂದ ಹಿಡಿದು ಸಾಂಬಾರಿಂದ ಹಿಡಿದು ಬಾತುಗಳಿಂದ ಹಿಡಿದು ಎಲ್ಲ ಥರ ರೆಸಿಪಿ ಹಾಕಿದ್ದೀನಿ. ಹಳೆ ಕಾಲದ ರೆಸಿಪಿ ಸಹ ಹಾಕಿದ್ದೀನಿ. ನೋಡ್ತಾ ಇದ್ದೀರಲ್ವ, ಈ ರೀತಿ ಇತ್ತು. ವಾಂಗಿಬಾತ್ ಅಂತೂ ಸೂಪರಾಗಿ ಬಂದಿತ್ತು. ಈ ಗೊಜ್ಜಂತೂ 2 ದಿವಸ ಆದರೂ ಇಟ್ಕೊಂಡು ತಿನ್ಬೋದು. ಹಂಗಾಗಿ ನಾನು ಈ ಗೊಜ್ಜು ಮಾಡಿದ್ದೆ. ವಾಂಗಿಬಾತ್ ಗೊಜ್ಜು ತುಂಬ ಚೆನ್ನಾಗಿ ಬಂದಿತ್ತು. ಮೈಸೂರು ಬದನೆಕಾಯಿಂದ ಮಾಡಿರುವ ವಾಂಗಿಬಾತ್ ಗೊಜ್ಜು, ವಾಂಗಿಬಾತ್ ರೈಸು ಇದಾಗಿರುತ್ತೆ. ಹಾಗೆ ಅವತ್ತು ಬೆಳಗ್ಗೆನೂ ಅದೇ ತಿನ್ಕೊಂಡ್ವಿ, ಮಧ್ಯಾಹ್ನನೂ ಅದೇ ತಿನ್ಕೊಂಡ್ವಿ. ನಮ್ಮ ಅತ್ತೆಯವರು ಫೋನ್ ಮಾಡಿದರು ಊಟಕ್ಕೆ ಬನ್ನಿ ಅಂತ. ಹಾಗೆ ನೋಡಿ ಹೊರಡೋಣ ಅಂತ ರೆಡಿಯಾಗಿ ಹಾಗೆ ಲೈವ್ ಮುಗಿಸ್ಕೊಂಡು ನಾನು ಹೊರಡೋಣ ಅಂತ ರೆಡಿ ಆದ್ವಿ. ಹೋಗೋಣ ಅನ್ನೋಷ್ಟರಲ್ಲಿ ದಿಢೀರಂತ ಮಳೆ ಬೇರೆ. ಗಾಡಿನಲ್ಲಿ ಹೋಗಿದ್ರೆ ಅಂತೂ ಖಂಡಿತವಾಗ್ಲೂ ನೆಂದು ಮುದ್ದೆ ಆಗ್ತಾಯಿದ್ವಿ ಅಂತ ಹೇಳ್ಬೋದು. ನೋಡಿ ಎಷ್ಟು ಮಳೆ ಬರ್ತಾಯಿದೆ. ಅದೇ ನೋಡಿ ನಮ್ಮ ಏರಿಯಾದಲ್ಲಿ ಈ ಥರ ಲೈಟ್ ಸೆಟ್ ಎಲ್ಲ ಹಾಕಿದ್ದಾರೆ. ಮುನೇಶ್ವರನ ದೇವಸ್ಥಾನದ ಪೂಜೆ ಮಾಡಿರ್ತಾರೆ, ಹಾಗಾಗಿ ಈ ಲೈಟು ಎಲ್ಲ ಅರೇಂಜ್ಮೆಂಟು ನಡೆದಿರುತ್ತೆ. ಕಾರಲ್ಲಿ ಹೊರಟ್ವಿ. ನಾನು ನಮ್ಮ ಯಜಮಾನ್ರು ಇಬ್ಬರು ಕಾರಲ್ಲಿ ಹೊರಟ್ವಿ. ನಮ್ಮ ಮನೆ ಹತ್ರನೇ ಇರೋದು, ಬೇರೆ ಏರಿಯಾ ಆಗಿರುತ್ತೆ. ಹಾಗಾಗಿ ನಡ್ಕೊಂಡು ಹೋಗೋಕ್ಕಾಗಲ್ಲ. ಅದು ಬೇರೆ ಮಳೆ ಬೇರೆ ಬಂತಲ್ವ ನಡ್ಕೊಂಡು ಹೋಗೋದಕ್ಕೆ. ಹಾಗಾಗಿ ನಾವು ಕಾರಲ್ಲೇ ಹೊರಟ್ವಿ ನಮ್ಮ ಅತ್ತೆ ಮನೆಗೆ. ಹೋಗೋ ದಾರಿಯಲ್ಲಿ ರಣಬೇರಮ್ಮನ ದೇವಸ್ಥಾನದ ಆಷಾಢ ಮಾಸದ ಆನಂದೋತ್ಸವ ನಡೆದಿತ್ತು. ಅದಂತೂ ಮಿಸ್ ಆಯಿತು ಅಂದ್ಕೊಬೋದು. ಹಾಗೆ ನಮ್ಮ ಅತ್ತೆ ಮನೆಗೆ ಹೋದ್ಮೇಲೆ ಊಟಕ್ಕಿಟ್ಟರು ನಮ್ಮತ್ತೆ. ನೋಡಿ ಇವರೇ ನಮ್ಮತ್ತೆ ಅಂದರೆ ನಮ್ಮ ಯಜಮಾನ್ರವರು ಚಿಕ್ಕಮ್ಮ ಆಗಿರ್ತಾರೆ. ಇವರು ಅಂದರೆ ಚಿಕ್ಕಪ್ಪ ಚಿಕ್ಕಮ್ಮ. ಅವರು ಚಿಕ್ಕಪ್ಪ ಅಂತೂ ಮಲಗಿಬಿಟ್ಟಿದ್ರು. 9 ಗಂಟೆ ಮೇಲಾಗಿತ್ತು. ಹಾಗಾಗಿ ಅವ್ರು ಅಷ್ಟೊತ್ತವರೆಗೂ ಎದ್ದಿರಲ್ಲ, ಮಲಗಿಬಿಟ್ಟಿದ್ರು. ನಮ್ಮತ್ತೆ ಕಾಯ್ಕೊಂಡಿದ್ದು ನಮಗೆ ಊಟ ಬಡಿಸಿದ್ರು. ಶಾವಿಗೆ ಮಾಡಿದ್ರು ಕಣ್ರಿ. ಇದಂತೂ ಅಪರೂಪದ ತಿಂಡಿನೂ ಹೌದು, ಹಳೆ ಕಾಲದ ತಿಂಡಿನೂ ಹೌದು. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಈ ಶಾವಿಗೆ ಅಂತೂ. ಹಾಗೆ ನೋಡಿ ಅವ್ರ ಮನೆಯಲ್ಲೇ ಮಾಡಿದಾಗ ಯಾವಾಗಲೂ ಕರೀತಾರೆ. ಶಾವಿಗೆ ಮಾಡಲಿ, ಹೋಳಿಗೆ ಮಾಡಲಿ, ಅಥವಾ ಏನಾದರೂ ಒಂದು ರೆಸಿಪಿ ಮಾಡಲಿ, ನಮ್ಮನ್ನು ಕರೀದಿರ, ನಮ್ಮ ಜೊತೆ ಬಿಡ್ದಿರ ಅವರು ತಿಂತಾರೆ. ಅಂದರೆ ನಮ್ಮನ್ನು ಕರೆದಿರೋ ಊಟ ಮಾಡಲ್ಲ ಅಂತಲೇ ಹೇಳ್ಬೋದು. ನಮ್ಮ ಅತ್ತೆನೂ ಅಷ್ಟೇ, ನಮ್ಮ ಮಾವನೂ ಅಷ್ಟೇ. ಈ ರೀತಿ ಶಾವಿಗೆ ಮಾಡಿ ಅದಕ್ಕೆ ನೋಡಿ ಬೆಲ್ಲದ ಪಾನಕ, ಅಂದರೆ ಕೊಬ್ಬರಿ ಗಸಗಸೆ ಬೆಲ್ಲ ರುಬ್ಬಿ, ಕೊಬ್ಬರಿ ಗಸಗಸೆ ರುಬ್ಬಿ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಇರುವಂತಹ ಪಾನಕ ಆಗಿರುತ್ತೆ. ಈ ರೀತಿ ಶಾವಿಗೆಗೆ ಹಾಕ್ಕೊಂಡು ತಿನ್ನೋದು ಇದೊಂದು ರೆಸಿಪಿ. ತುಂಬ ಚೆನ್ನಾಗಿರುತ್ತೆ. ಅಪರೂಪದ ರೆಸಿಪಿ, ಸಖತ್ತಾಗೂ ಇರುತ್ತೆ. ಹಾಗೆ ರೈಸು ಸಹ ಮಾಡಿದರು. ರೈಸು ಮತ್ತು ಹೆಸರುಬೇಳೆ ಸಾಂಬಾರು. ಇದು ಹೆವಿ ಫುಡ್ ಅಲ್ವಾ, ಅಂದರೆ ಸ್ವೀಟ್ ಅಲ್ವಾ, ಅದು ತಿಂದಮೇಲೆ ರೈಸು ಸ್ವಲ್ಪನೇ ತಿನ್ನೋಕ್ಕಾಗೋದು. ಹಾಗಾಗಿ ಸಿಂಪಲಾದ ಸಾಂಬಾರು, ಹೆಸರುಬೇಳೆ ಸಾಂಬಾರು ಮಾಡಿದರು. ಅದು ಬೇರೆ ಬೆಲ್ಲ ಹಾಕಿ ಮಾಡಿರ್ತಾರಲ್ವ, ಅದು ಶಾವಿಗೆಗೆ ಹಾಕಿರುವಂಥ ಪಾನಕ ಹೀಟ್ ಆಗದಿರ ಇರಲಿ ಅನ್ನೋದಕ್ಕೋಸ್ಕರನೂ ಸಹ ಈ ಹೆಸರುಬೇಳೆ ಸಾಂಬಾರು ಮಾಡಿದರು ನಮ್ಮ ಅತ್ತೆ ಮನೇಲಿ. ಹಾಗೆ ಸಹ ನಾನು ಸಹ ನಮ್ಮ ಯಜಮಾನ್ರ ಜೊತೆ ಊಟಕ್ಕೆ ಕೂತ್ಕೊಂಡು ಊಟ ಮಾಡಿಕೊಂಡೆ. ನೋಡಿ ಶಾವಿಗೆದು ಯಾವ ರೀತಿ ಕಾಣ್ತಾ ಇದೆ ಅಂತ. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗೂ ಇರುತ್ತೆ. ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ಈ ಶಾವಿಗೆ ಅಂತೂ. ಹಾಗೆ ಊಟ ಎಲ್ಲ ಆಯಿತು. ನೋಡಿ ತಾಂಬೂಲ ಕೊಟ್ಟಿದ್ದಾರೆ ನಮ್ಮ ಯಜಮಾನ್ರಿಗೆ. ಆರಾಮಾಗಿ ಕೂತ್ಕೊಂಡು ನಮ್ಮ ಯಜಮಾನ್ರು ಸೊಂಪಾಗಿ ತಾಂಬೂಲ ಹಾಕ್ಕೊತಾ ತಿಂತಾ ಮಾತಾಡ್ತಾ ಇದ್ದಾರೆ ನಮ್ಮ ಅತ್ತೆಯವ್ರ ಹತ್ರ. ನೋಡಿ ಯಾವಾಗ ಹೋದರೂ ಅಷ್ಟೇ, ಅವರು ತಾಂಬೂಲ ಕೊಡದೆ ಕಳಿಸಲ್ಲ.
ಇನ್ನೊಂದು ವಿಷಯ ಏನಪ್ಪ ಅಂದರೆ ನಮ್ಗೆ ಹೋಟೆಲ್ ಇರೋದ್ರಿಂದ ಅಡುಗೆ ಮಾಡಿ ಮಾಡಿ ಸಾಕಾಗಿರುತ್ತೆ. ಯಾರಾದರೂ ಒಂದು ಟೈಮ್ ಊಟಕ್ಕೆ ಕರೆದ್ರೆ ಸಾಕಪ್ಪ, ಒನ್ ಟೈಮ್ ಆದರೂ ನಾವು ಮಾಡೋದು ತಪ್ಪುತ್ತೆ ಅನಿಸುತ್ತೆ. ಹಾಗಾಗಿ ಅವರು ಕರೆದು ಊಟ ಇಟ್ಟಾಗ ಅದು ಎಂಥದೇ ಊಟ ಆಗಿರಲಿ ತುಂಬ ಖುಷಿ ಆಗುತ್ತೆ, ತುಂಬ ಸಂತೋಷ ಆಗುತ್ತೆ. ಒನ್ ಟೈಮ್ ಆದರೂ ಫ್ರೀಯಾಗಿ ಆರಾಮಾಗಿ ಊಟ ಮಾಡಿದ್ರಲ್ಲ ಅಂತ ಖುಷಿ ಆಗುತ್ತೆ. ಊಟ ಮಾಡಿ ತಾಂಬೂಲ ಹಾಕ್ಕೊಂಡು ಬಂದ್ವಿ. ಇದಾಗಿತ್ತು ಶನಿವಾರದ ವ್ಲಾಗ್ ಮತ್ತು ಅತ್ತೆ ಮನೆ ವಿಡಿಯೋ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ಇರ್ತೀನಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.